ಮಿತ್ರರೇ, ನನ್ನ ನಿಡುಗಾಲದ ಗೆಳೆಯ ಮನು ಚಕ್ರವರ್ತಿಯವರ ಯು ಆರ್ ಅನಂತಮೂರ್ತಿಯವರನ್ನು ಕುರಿತ ಗ್ರಂಥವನ್ನು ಬಿಡುಗಡೆ ಮಾಡುವ ಈ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ನಾನು ತುಂಬ ಸಂತೋಷಪಟ್ಟಿದ್ದೇನೆ. ಈ ಪುಸ್ತಕವನ್ನು ಪ್ರಕಟಿಸಿದ ದೆಹಲಿಯ ಸಾಹಿತ್ಯ ಅಕಾಡೆಮಿಯ ಸದಸ್ಯರಲ್ಲಿ ನಾನೊಬ್ಬನಾಗಿದ್ದೆ. ಒಂದು 5-6 ವರ್ಷ ಅದರ ಸದಸ್ಯನಾಗಿದ್ದೆ. ಅದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಅಲ್ಲ, ಸಾಹಿತ್ಯ ಅಕಾಡೆಮಿ ನವದೆಹಲಿ. ಇಲ್ಲಿ ರಾಜ್ಯದಲ್ಲಿ ಒಂದು ಸಾಹಿತ್ಯ ಅಕಾಡೆಮಿ ಇರುವುದರಿಂದ ಎಲ್ಲರೂ ಕೇಂದ್ರ ಸಾಹಿತ್ಯ ಅಕಾಡೆಮಿ ಹೇಳೋದು. ಅದರ ಹೆಸರು ಸಾಹಿತ್ಯ ಅಕಾಡೆಮಿ ನವದೆಹಲಿ ಅಷ್ಟೇ. ಈಗ ಒಂದು 15 ದಿವಸದಿಂದ ಈ ರೀತಿಯ 2 ಅಧ್ಯಕ್ಷ ಭಾಷಣಗಳಿಗೆ ಹೋದಾಗ ನನಗೆ ಕೆಲವು ಸಿಹಿ ಕಹಿ ಅನುಭವ ಆಯಿತು. ಒಂದು ಕಡೆ ಅಧ್ಯಕ್ಷ ಭಾಷಣದ ಟೈಮ್ ಬಂದಾಗ ಭರತನಾಟ್ಯದ ಹುಡುಗಿಯರು ಎಲ್ಲ ರೆಡಿಯಾಗಿದ್ದಾರೆ ಅಂತ ಸೂಚನೆ ಬಂತು. ನಾನು ಭಾಷಣ ಮಾಡುವುದಿಲ್ಲ ಅಂತ ನಿಲ್ಲಿಸಿದೆ. ಆಮೇಲೆ ಇನ್ನೊಂದು ಮೊನ್ನೆ ಕಾರ್ಯಕ್ರಮಕ್ಕೆ ಹೋದಾಗ ಅದು ಒಂದು ನೀತಿ ಸಂಹಿತೆ ಇದ್ದಂಥ ಸಮಾರಂಭ. 8:15 4:15 ಶುರುವಾದ ಸಮಾರಂಭ 8:15 ಮುಗಿಯಲೇಬೇಕು ಅಂತ. ನಾನು ಅಧ್ಯಕ್ಷ ಭಾಷಣದವ. ಯಾಕೆ ನಾನೊಂದು ಉಪಾಯ ಮಾಡಿದೆ. ನನ್ನ ಭಾಷಣವನ್ನು ಮುಂಚಿನ ದಿವಸವೇ ರೆಕಾರ್ಡ್ ಮಾಡಿ ಯೂಟ್ಯೂಬಿಗೆ ಅಪ್ಲೋಡ್ ಮಾಡಿ, ಭಾಷಣ ನಾನು ಮಾಡುವುದಿಲ್ಲ, ಮನೆಗೆ ಹೋಗಿ ಯೂಟ್ಯೂಬಿನಲ್ಲಿ ನನ್ನ ಭಾಷಣ 14 ನಿಮಿಷ ಇದೆ, ಕೇಳಿ. ಅಂದರೆ ಈ ಸೆಮಿನಾರ್ಗಳಲ್ಲಿ ಸಮಯ ಉಳಿತಾಯ ಮಾಡಲಿಕ್ಕಿಂತ ಉಪಾಯಗಳನ್ನು ಮಾಡ್ಬೋದು. ಮನು ಚಕ್ರವರ್ತಿಯವರು ಬರೆದದ್ದು ಒಂದು ಪರಿಚಯಾತ್ಮಕವಾದ ಒಂದು ಹೊತ್ತಿಗೆ ಅಲ್ಲ. ನಾನು ಅಕಾಡೆಮಿಯ ಸದಸ್ಯರಾಗಿ ಅಕಾಡೆಮಿ ಕನ್ನಡ ಲೇಖಕರ ಬಗ್ಗೆ ಪ್ರಕಟಿಸಿದ ಹೆಚ್ಚಿನ ಪುಸ್ತಕಗಳನ್ನು ಓದಿದ್ದೇನೆ. ಇದೊಂದು ಬರಿಯ ಪರಿಚಯಾತ್ಮಕವಾದ ಪುಸ್ತಕ ಅಲ್ಲ, ಒಂದು ವಿಮರ್ಶಾತ್ಮಕ ಒಳನೋಟಗಳಿರುವಂಥ ಒಂದು ಪ್ರಬುದ್ಧ ಕೃತಿ. ಅದನ್ನು ಪಣಿರಾಜು ವಿವರಿಸಿದ್ದಾರೆ. ವಿಮರ್ಶೆ ಅಷ್ಟು ಸುಲಭದ ಕೆಲಸ ಅಲ್ಲ. ಒಂದು ಅನಂತಮೂರ್ತಿ ಅಂತ ಒಬ್ಬ ಹಿರಿಯ ಲೇಖಕ ವಿಮರ್ಶಕರ ಬಗ್ಗೆ ಅವರು ಬರೆದಿದ್ದಾರೆ. ಆ ವಿಮರ್ಶೆ ಮಾಡುವುದು ಅದು ಸುಲಭದ ಕೆಲಸ ಖಂಡಿತ ಅಲ್ಲ. ಅದಕ್ಕೆ ನಾನು ಹೋಗುವುದಿಲ್ಲ. ನಾನು ಟಿಪ್ಪಣಿ ಮಾಡಿಕೊಂಡು ಬಂದ ಕೆಲವು ಮಾತುಗಳನ್ನು ವರದೇಶ್ ಅವರು ನನಗೊಂದು 10 ನಿಮಿಷ ಕೊಡ್ತಾರೆ ನಂಬಿಕೊಂಡು ನಾನು ಈ ಅಧ್ಯಕ್ಷ ವಹಿಸಲಿಕ್ಕೆ ನನಗಿರುವ ಅರ್ಹತೆ ಏನೆಂದರೆ, ವರದೇಶ್ ಈಗಾಗಲೇ ಹೇಳಿದರು, 2000 ಇಸ್ವಿಯಲ್ಲಿ ಅನಂತಮೂರ್ತಿಯವರ ಬಗ್ಗೆ ನಾನು ಸಂಪಾದನೆ ಮಾಡಿದ ಈ ಗ್ರಂಥ ಪ್ರಕಟ ಆಯಿತು. ಅನಂತಮೂರ್ತಿಯವರಿಗೆ ಕೂಡ ಅದೊಂದು ಕನ್ನಡದ ಮತ್ತು ಇಂಗ್ಲೀಷಿನ ಜಗತ್ತಿನ ಬೇರೆ ಬೇರೆ ವಿಮರ್ಶಕರು ಅವರ ಬಗ್ಗೆ ಏನು ಹೇಳಿದ್ದಾರೆ ಎಂಬ ಸಮಗ್ರ ಮಾಹಿತಿ ಇರುವಂಥ ಒಂದು ಗ್ರಂಥ. ಆದ್ದರಿಂದ ಅವರು ಕೂಡ ಅದನ್ನು ನೋಡಿ ಸಂತೋಷಪಟ್ಟಿದ್ದರು ಅಂತ ನನಗೆ ಹೇಗೆ ಗೊತ್ತಾಯಿತು ಅಂದರೆ, ಆಮೇಲೆ ಬಂದವರು, ಮುರಳಿ ಆ ಪುಸ್ತಕದ ಕಾಪಿ ಇದ್ದರೆ ನನಗೆ ಬೇಕಿತ್ತು ಇನ್ನೊಂದೆರಡು. ನಾನು ಮನೆಗೆ ಬಂದವರಿಗೆಲ್ಲ ನನ್ನ ಹತ್ರದಿಂದ ಕಾಪಿ ಕೊಟ್ಟು ನನ್ನ ಹತ್ರವೇ ಕಾಪಿ ಇಲ್ಲ ಅಂತ ಒಮ್ಮೆ ಹೇಳಿದರು. ಅಂದರೆ ಉಡುಪಿ, ಅನಂತಮೂರ್ತಿಯ ಅಜ್ಜ ಉಡುಪಿಯವರು ಅಂತ ಪ್ರಸ್ತಾಪ ಈಗ ಬಂದರು. ಮನೋಹರ ಪುಸ್ತಕದಲ್ಲಿ ನನಗೆ ಇಷ್ಟಾದ ವಿಷಯ ಏನಂದರೆ, ಅನಂತಮೂರ್ತಿಯವರ ವೈಚಾರಿಕ ಬೆಳವಣಿಗೆಗೆ ಕಾರಣವಾದ ಒಂದು ಮುಖ್ಯವಾದ ಒಂದು ಸಂಗತಿ ಅಂದರೆ, ಅವರು ಇಂಗ್ಲೆಂಡ್ನಲ್ಲಿ PhD ಮಾಡುವಾಗ ಆರಿಸಿಕೊಂಡ ವಿಷಯ ಪೊಲಿಟಿಕ್ಸ್ ಆ್ಯಂಡ್ ಫಿಕ್ಷನ್ ಇನ್ 1930s ಅಂತ. 1930ರ ಕಾಲದ ಯುರೋಪಿನ ಮುಖ್ಯವಾಗಿ ಇಂಗ್ಲೆಂಡ್ನ ಲೇಖಕರ ಒಂದು ವೈಚಾರಿಕ ಸಮಸ್ಯೆಗಳೇನು ಎಂಬುದು ಅವರ PhDಯ ಥೀಸಿಸ್ನ ವಿಷಯ ಆಗಿತ್ತು. ಆ ಕೆಲವು ಲೇಖಕರು ಆಗ ಎಷ್ಟು ವೈಚಾರಿಕ ಸಂಘರ್ಷ, ಎಷ್ಟು ಒಂದು ಭಯ ಹುಟ್ಟಿಸುವ ಘಟನೆಗಳು ಮಹಾಯುದ್ಧ ಕಾಲದಲ್ಲಿ ನಡೆಯುತ್ತದೆ ಅಂದರೆ, ಒಬ್ಬ ಲೇಖಕ ಗುಟ್ಟಿನಲ್ಲಿ ಒಂದು ರೈಲ್ವೆ ಸ್ಟೇಷನ್ನಲ್ಲೆಲ್ಲೋ ಬಂದವರನ್ನು ಭೇಟಿಯಾದಂತೆ. ಪಬ್ಲಿಕ್ಕಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅವ ನಾಜಿ ಅಂತೇಳಿ ಕೊಲ್ಲಿ, ಕಮ್ಯುನಿಸ್ಟ್ ಅಂತ ಕೊಲ್ಲಿ ಅಂತ ಎಂತೆಂಥದ್ದೆಲ್ಲ ನಡೀತಿದ್ದಂಥ ಕಾಲ. ಆ ಕಾಲದಲ್ಲಿ ತನ್ನ ವೈಚಾರಿಕತೆಯನ್ನು ಬೆಳೆಸಿಕೊಂಡ ಅನಂತಮೂರ್ತಿ ಮುಂದೆ ಅವರು ಕೂಡ ನಮ್ಮಲ್ಲಿ ತುರ್ತು ಪರಿಸ್ಥಿತಿಯ ಕಾಲದಲ್ಲಿ ಆ ರೀತಿಯ ಸಮಸ್ಯೆಗಳು, ಅವರ ಕೊನೆಗಾಲದಲ್ಲಿ ಕೂಡ ಈಗಾಗಲೇ ಹೇಳಿದ ಹಾಗೆ ಅದೇ ರೀತಿಯ ವೈಚಾರಿಕ ಒಂದು ಸಂಘರ್ಷದ ಸಮಸ್ಯೆಗಳನ್ನು, ಸವಾಲುಗಳನ್ನು ಅವರು ಎದುರಿಸಿದರು.
ಅದರಿಂದ ಅವರು ಯಾವ ಒಂದು ತೀರ್ಮಾನಕ್ಕೆ ಬಂದು ಅಂದರೆ, ಯಾವ ಸಿದ್ಧಾಂತಕ್ಕೂ ಒಂದು ಡೊಗ್ಗು ಸಲಾಮು ಹಾಕದಂಥ ಒಂದು ನಿಲುವಿಗೆ ಅವರು ಬಂದರು. ಯಾವುದೇ ಒಂದು ಸಿದ್ಧಾಂತ ಇರಲಿ, ಅದು ಕಮ್ಯುನಿಸಮ್ ಇರಲಿ, ಇನ್ನೊಂದಿರಲಿ, ಯಾವುದಕ್ಕೂ ನಾವು ಡೊಗ್ಗು ಸಲಾಮು ಹಾಕಿ ಅದೇ ಶ್ರೇಷ್ಠ, ಜಗತ್ತಲ್ಲಿ ಅದು ಒಂದೇ ಸರಿಯಾದ ಸಿದ್ಧಾಂತ ಅಂತ ಒಪ್ಪಿಕೊಳ್ಳುವುದು ಅಪಾಯಕಾರಿ. ಆದ್ದರಿಂದಲೇ ಅವರು ನಮ್ಮ ಹತ್ರ ಆಗಾಗ ಮಾತಾಡುವಾಗ ಅಥವಾ ಭಾಷಣದಲ್ಲಿ ನೆನಪು ಮಾಡಿಕೊಳ್ತಿದ್ದಂಥ ಅವ್ರಿಗೆ ಇಷ್ಟವಾದ ಒಂದು ಪುರಂದರದಾಸರ ಕೊಟೇಶನು, ಉತ್ತಮ ಪ್ರಭುತ್ವ ಲೊಳಲೊಟ್ಟೆ, ಉತ್ತಮ ಪ್ರಭುತ್ವ ಲೊಳಲೊಟ್ಟೆ ಮತ್ತೆ ಮತ್ತೆ ಅವರು ಹೇಳ್ತಿದ್ದಂಥ ವಿಷಯ. ದ ವೆರಿ ನೋಷನ್ ಆಫ್ ದ ಐಡಿಯಲ್ ಸ್ಟೇಟ್ ಈಸ್ ಹಾಲೋನೆಸ್ ಆ್ಯಂಡ್ ಎಂಪ್ಟೀಡ್. ಇದರ ಉದಾಹರಣೆಗಳನ್ನು ಈಗಲೂ ನೋಡ್ತಾ ಇದ್ದೇವೆ, ಎಲ್ಲ ದೇಶಗಳಲ್ಲೂ ನೋಡ್ತಾ ಇದ್ದೇವೆ. ಮುಖ್ಯವಾಗಿ ಅವರು ತನ್ನ ಯೌವನದಲ್ಲಿ ರಾಮ್ ಮನೋಹರ ಲೋಹಿಯಾ ಅವರ ವೈಚಾರಿಕತೆಯಿಂದ ಪ್ರಭಾವಿತರಾದರು. ಸುಬ್ಬಣ್ಣ ಕೂಡ ಅದೇ ರೀತಿ ಪ್ರಭಾವಿತರಾಗಿದ್ದರು. ಅನಂತಮೂರ್ತಿಯವರ ಗೆಳೆಯರಾಗಿದ್ದವರು, ಎಲ್ಲ ಮೈಸೂರಲ್ಲಿ ಒಟ್ಟಿಗಿದ್ರು ಅವರು. ಮತ್ತು ಅವರ ಮನೋರು ಗಮನಿಸಿರುವ ಅನಂತಮೂರ್ತಿಯವರ ಪರಿಸರದ ಕಾಳಜಿಗೆ ಸಂಬಂಧಪಟ್ಟ ವಿಷಯಗಳಲ್ಲಿ ಒಂದು ಮುಖ್ಯವಾದ ಏನೆಂದರೆ, ಚಕ್ರವರ್ತಿಯವರು ಅದನ್ನು ಉಲ್ಲೇಖ ಮಾಡಿದ್ದಾರೆ. ಅನಂತಮೂರ್ತಿ ತನ್ನ ರುಜುವಾತು ಪತ್ರಿಕೆಯ ಸಂಪಾದಕೀಯದಲ್ಲಿ ಬರೆದ ಒಂದು ಲೇಖನ, ಅದು ಇಡೀ ಕೇರಳದಲ್ಲಿ, ಇಂಡಿಯಾದಲ್ಲೇ ಒಂದು ಹೊಸ ಚರ್ಚೆಯನ್ನು ಹುಟ್ಟುಹಾಕಿತು. ಅದು ಸೈಲೆಂಟ್ ವ್ಯಾಲಿ ಪ್ರಾಜೆಕ್ಟ್ ಬಗ್ಗೆ ಅವರ ಲೇಖನ. ಒಂದು ಸೈಲೆಂಟ್ ವ್ಯಾಲಿ ಪ್ರಾಜೆಕ್ಟ್ ಅನುಷ್ಠಾನಕ್ಕೆ ಬಂದರೆ ಅದು ಕೇರಳದಲ್ಲಿ ಎಷ್ಟು ಜೀವರಾಶಿಗಳು ನಾಶ ಆಗ್ತವೆ, ಅದರ ಅಪಾಯದ ಬಗ್ಗೆ ಅವರ ಬಗ್ಗೆ ಬರೆದರು, ಮಾತಾಡಿದರು. ಅದು ಎಲ್ಲಿವರೆಗೆ ಹೋಯಿತು ಅಂದರೆ ಇಂದಿರಾ ಗಾಂಧಿಯವರ ಗಮನಕ್ಕೂ ಬಂದು ಆ ಪ್ರಾಜೆಕ್ಟ್ ನಿಲ್ಲಿಸುವ ಹಾಗಾಯಿತು. ಅದೇ ಅನಂತಮೂರ್ತಿ ಉಡುಪಿಗೆ ಬಂದಾಗ, ಉಡುಪಿಯಲ್ಲಿ ಪಾಜಕದ ಬಂಡೆಗಳನ್ನು ಯಾರೋ ಗಣಿಗಾರಿಕೆ ಒಂದು ಕಡಿಸಿದ್ದಾರೆ ಎಂದಾಗ ಇಲ್ಲಿಯ ಯುವಕರು ಆರಂಭಿಸಿದ ಹೋರಾಟಕ್ಕೆ ಬೆಂಬಲ ಕೊಟ್ಟರು. ಎಲ್ಲಿ ಹೋದರೂ ಕೂಡ ಅಂಥ ವಿಷಯಗಳ ಬಗ್ಗೆ ಅವರಿಗೆ ಆಸಕ್ತಿ ಇತ್ತು. ಇನ್ನು ತನ್ನ ಯೌವನದಲ್ಲಿ ಕಾರಂತರ ಚೋಮನ ದುಡಿಯಿಂದ ತಾನು ಪ್ರಭಾವಿತನಾದೆ. ಚಿಕ್ಕ ವಯಸ್ಸಿನಲ್ಲಿ ಅದನ್ನು ಓದಿದಾಗ ಹಾರರ್ಸ್ ಆಫ್ ಅನ್ಟಚಬಿಲಿಟಿ, ಒಂದು ಅಸ್ಪೃಶ್ಯತೆಯ ಒಂದು ಭಯಾನಕ ನಮ್ಮ ಜಾತಿ ವ್ಯವಸ್ಥೆ ಸ್ಥಿತಿಯ ಬಗ್ಗೆ ನಾನು ಆಶ್ಚರ್ಯಪಟ್ಟೆ ಅಂತ ಹೇಳಿ, ಅದರಿಂದ ಹೇಗೆ ಪ್ರಭಾವಿತನಾದೆ ಅಂತ ಅವರು ಹೇಳಿದ್ದನ್ನು ಇವರು ಗುರುತಿಸಿದ್ದಾರೆ. ಹಾಗಾಗಿ ಅವರು ತನ್ನನ್ನು ತಾನು ಒಬ್ಬ ಕ್ರಿಟಿಕಲ್ ಇನ್ಸೈಡರ್ ಆಫ್ ಅವರ್ ಕಲ್ಚರ್ ಅಂತ ತಾನೇ ಗುರುತಿಸಿಕೊಂಡ್ರು. ನಾನು ಈ ನಮ್ಮ ವ್ಯವಸ್ಥೆಯ ಒಂದು ವಿಮರ್ಶಾತ್ಮಕವಾಗಿ ಅದನ್ನು ನೋಡುವಂಥ ಒಬ್ಬ ವ್ಯಕ್ತಿ ಅಂತ. ಆದ್ದರಿಂದಲೇ ಅವರಿಗೆ ನಮ್ಮ ಉಡುಪಿಯ ಪೇಜಾರ ಸ್ವಾಮೀಜಿಯವರ ಅವರು ದಲಿತರ ಕೇಳಿಗೆ ಭೇಟಿ ಕೊಟ್ಟಾಗ ಅದನ್ನು ಒಪ್ಪಿಕೊಂಡು ಅದನ್ನು ಸಮರ್ಥಿಸಿ ಪೇಜಾರ ಸ್ವಾಮಿಗಳಿಗೊಂದು ಬಹಿರಂಗ ಪತ್ರ ಬರೆಯುವುದು ಸಾಧ್ಯ ಆಯಿತು. ಪೇಜಾರ ಸ್ವಾಮೀಜಿಯವರ ಜೊತೆಯಲ್ಲಿಯೋ ಉಡುಪಿಯ ಹಿರಿಯ ವಿದ್ವಾಂಸ ಬನ್ನದಿ ಗೋವಿಂದಾಚಾರ್ಯ ಜೊತೆಯಲ್ಲಿಯೋ ಗಂಟೆಗಟ್ಟಲೆ ಅನಂತಮೂರ್ತಿಯವರು ಏನು ಚರ್ಚೆ ಮಾಡ್ತಾ ಇದ್ದುದನ್ನು ನಾವೆಲ್ಲ ಹತ್ತಿರದಿಂದ ಪಕ್ಕದಲ್ಲಿ ಕೂತ್ಕೊಂಡು ಕೇಳಿದವರು, ನೋಡಿದವರು. ಭಾಳ ಸಂತೋಷ ಸಂಗತಿ ಅಂದರೆ ಪೇಜಾರ ಸ್ವಾಮೀಜಿಯವರು ಅನಂತಮೂರ್ತಿಯವರ ಸಂಸ್ಕಾರ, ಅದರ ಸಿನಿಮಾ, ಅನಂತಮೂರ್ತಿಗೆ ಸಂಬಂಧಪಟ್ಟ ಅವರ ವೈಚಾರಿಕ ವಿಷಯಗಳಲ್ಲಿ ವಿವಾದಗ್ರಸ್ತ ಆಗದ್ದೇ ಇಲ್ಲ. ಆ ವಿವಾದಗಳ ನಡುವೆಯೇ ಅರಳಿದ ಒಬ್ಬ ಲೇಖಕರು. ಆ ಸಂಸ್ಕಾರ ಅದು ಬಿಡುಗಡೆ ಆಗಬಾರ್ದು ಅಂತ ಪಾರ್ಲಿಮೆಂಟಿನಲ್ಲಿ ಚರ್ಚೆ ಆಯಿತು. ಆ ಮಟ್ಟಕ್ಕೆ ಹೋಯ್ತು ಆ ಸಿನಿಮಾ. ಪೇಜಾರ ಸ್ವಾಮೀಜಿಯವರು ಆ ಕಾದಂಬರಿ ಓದಿ ಮೆಚ್ಚಿಕೊಂಡು ಕೆಲವು ತನ್ನ ಟೆಕ್ನಿಕಲ್ ಪಾಯಿಂಟ್ಗಳನ್ನು ಹೇಳಿದರು. ಅದು ಹೀಗಾಗ್ಬೋದಿತ್ತೋ ಏನೋ ಅಂಥೇಳಿ ತನ್ನ ಸಾಂಪ್ರದಾಯಿಕ ನಿಲುವಿನಲ್ಲಿ ತನ್ನ ಕೆಲವು ಅಭಿಪ್ರಾಯಗಳನ್ನು ಹೇಳಿದರು. ಆದರೆ ಅನಂತಮೂರ್ತಿಯನ್ನು ಮೆಚ್ಚಿಕೊಂಡರು. ಇನ್ನು ಅನಂತಮೂರ್ತಿಯವರು ಮನೋರದನ್ನು ಗುರುತಿಸಿದ್ದಾರೆ. ಭಾಳ ಸಂತೋಷ ಸಂಗತಿ. ಅನಂತಮೂರ್ತಿ ಅಡಿಗರ ಕಾವ್ಯದ ಒಬ್ಬ ಮುಖ್ಯ ವಿಮರ್ಶಕ. ಅಡಿಗರ ಕಾವ್ಯವನ್ನು ಕನ್ನಡದ ಹೊಸ ತಲೆಮಾರಿಗೆ ಮುಟ್ಟಿಸುವುದಕ್ಕೆ ಅನಂತಮೂರ್ತಿ ಬರೆದ ಲೇಖನಗಳು ಬಹಳ ಮುಖ್ಯ. ಅದರಲ್ಲೂ ಅಡಿಗರ ಕ್ರೌಂಚವಧ ದುದ್ವೇಗ ದಳಲ ಬತ್ತಲೆ ಸುತ್ತ ರಾಮಾಯಣ ಶ್ಲೋಕ ಅಂತ ಸುಲಭದಲ್ಲಿ ಅರ್ಥ ಆಗದಂಥ, ಕೆಲವರಿಗೆ ಕ್ಲಿಷ್ಟ ಅನ್ಬೋದಂಥ ಸಾಲುಗಳನ್ನು ಅನಂತಮೂರ್ತಿ ಹೇಗೆ ವಿವರಿಸಿದ್ದಾರೆ ಎಂಬುದನ್ನು ಇವರು ಅದನ್ನು ಭಾಳ ಚೆನ್ನಾಗಿ, ಅಂದರೆ ಕನ್ನಡದ ಓದುಗರೆಲ್ಲದವರಿಗೆ ಅನಂತಮೂರ್ತಿಯನ್ನು ತಲುಪಿಸೋದು ಈ ಪುಸ್ತಕದ ಮುಖ್ಯ ಉದ್ದೇಶ. ಇದು ಮುಂದೆ ಅದು ಹಲವು ಭಾಷೆಗಳಲ್ಲಿ ಬರ್ತದೆ. ಅವರ ಇಂಗ್ಲೀಷಲ್ಲಿ ಬರೆದ ಪುಸ್ತಕವನ್ನು ಇನ್ನು ಎಲ್ಲ ಭಾರತೀಯ ಭಾಷೆಗಳಿಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿ ನಿಧಾನವಾಗಿ ಅನುವಾದ ಮಾಡಿ ಪ್ರಕಟಿಸಿದೆ. ಆ ದೃಷ್ಟಿಯಿಂದ ಅನಂತಮೂರ್ತಿಯವರ ಒಂದು ಸಮಗ್ರ ಪರಿಚಯವನ್ನು ಬಹಳ ಚೆನ್ನಾಗಿ ಅವರು ಮಾಡಿದ್ದಾರೆ.
ಅನಂತಮೂರ್ತಿಯವರ ಶೈಕ್ಷಣಿಕ ಚಿಂತನೆಗಳ ಬಗ್ಗೆ ವರದೇಶ್ ಅವರೇ PhD ಮಾಡಿದ್ದಾರೆ. ಈಗ ತಾನೇ ಅವರ PhD ಪ್ರಬಂಧ ನೋಡಿದೆ. ಸಾಮಾನ್ಯವಾಗಿ ನಾವು ಹುಡುಕ್ತೇವೆ PhD ಪ್ರಬಂಧದಲ್ಲಿ ನನ್ನ ರೆಫರೆನ್ಸ್ ಉಂಟಾ ಅಂತ. ಹಾಗಾಗಿ ನನ್ನ ಪುಸ್ತಕದ ರೆಫರೆನ್ಸು ಉಂಟು ಅಂತ ಅಲ್ಲಿ ನಾನು ಗಮನಿಸಿದೆ. ಬಹಳ ಮುಖ್ಯವಾದ ಸಂಗತಿ ಅನಂತಮೂರ್ತಿಯವರ ಶೈಕ್ಷಣಿಕ ಚಿಂತನೆ ಅಂದರೆ, ನಮ್ಮ ಸರ್ಕಾರಗಳು ಪಬ್ಲಿಕ್ ಸ್ಕೂಲ್ಗಳನ್ನು, ಕಾಮನ್ ಸ್ಕೂಲ್ಗಳನ್ನು ಮಾಡ್ತಾ ಇಲ್ಲ. ಅಮೆರಿಕದಲ್ಲಿದೆ, ಒಂದು ಮಗು ತನ್ನ ಏರಿಯಾದ ಸರ್ಕಾರಿ ಶಾಲೆಗೆ ಹೋಗಬೇಕು ಅಂತಂದಿದೆ. ಕೆನಡಾದಲ್ಲಿ ನಮ್ಮ ಕುಟುಂಬದ ಒಬ್ಬ ಹುಡುಗ ಮೊನ್ನೆ ಕೆನಡಾದಿಂದ ಬಂದ. ಅವನ ಮಗಳು ಅಲ್ಲೇ ಬೆಳೆದ ಹುಡುಗಿ ಕೇಳಿದ, ನಾನು ಎಲ್ಲಿ ಓದ್ತಾ ಇದ್ದೆ ನೀನು, ಇಂಡಿಯನ್ ಸ್ಕೂಲಾ ಅಮೆರಿಕನ್ ಸ್ಕೂಲಾ ಅಂತಾರೆ. ಇಲ್ಲ, ಕೆನಡಾದ ಕಾಮನ್ ಸ್ಕೂಲಲ್ಲಿ ಸರ್ಕಾರಿ ಶಾಲೆಯಲ್ಲೇ ಓದ್ತಾ ಇದ್ದಾಳೆ. ಆ ರೀತಿಯದ್ದು ಅಮೆರಿಕದಂಥ ಒಂದು ದೇಶದಲ್ಲಿದ್ದರೂ ಕೂಡ ನಮ್ಮಲ್ಲಿ ಮತ್ತೆ ಮತ್ತೆ ಸರ್ಕಾರಗಳು ಖಾಸಗಿ ಶಿಕ್ಷಣ ವ್ಯವಸ್ಥೆಗೆ ಹೆಚ್ಚು ಒತ್ತು ಕೊಟ್ಟು, ಮುಖ್ಯವಾಗಿ ಪ್ರಾಥಮಿಕ ಹಂತದಲ್ಲಿ ಈಗ ಯಾರೋ ಮೊನ್ನೆ ಒಬ್ಬರು ಹೇಳಿದ್ರಲ್ಲ, ನಮ್ಮ ಹೆಣ್ಣು ಮಕ್ಕಳು ಇನ್ನು ಮುಂದೆ ಒಂದಲ್ಲ 3 ಮಕ್ಕಳ ತಾಯಂದಿರಾಗಬೇಕು ಅಂತ ಕರೆ ಕೊಟ್ಟರು. ಆದರೆ ನಮ್ಮ ಕುಟುಂಬದ ಹುಡುಗಿಯರೇ ನಾನು ಹೇಳುವುದನ್ನು ಕೇಳಿದ್ದೇನೆ, ಒಂದು ಮಗುವಿನ ಶಿಕ್ಷಣ ವೆಚ್ಚ ಭರಿಸುವುದೇ ನಮಗೆ ಕಷ್ಟ ಆಗ್ತದೆ ಉಡುಪಿ, ಮಂಗಳೂರು, ಬೆಂಗಳೂರಿನಂಥ ಊರುಗಳಲ್ಲಿ. ಹಾಗಾಗಿ ನಾವು 2-3 ಮಕ್ಕಳಂದರೆ ಅವರ ಮಕ್ಕಳಿಗೆ ಶಿಕ್ಷಣ ಕೊಡುವುದು ಹೇಗೆ, ಒಳ್ಳೆಯ ಶಿಕ್ಷಣ ಕೊಡುವುದು ಹೇಗೆ? ಈ ಸಮಸ್ಯೆಗಳ ಬಗ್ಗೆ ಅನಂತಮೂರ್ತಿ ಭಾಳ ಗಂಭೀರವಾಗಿ ಯೋಚನೆ ಮಾಡಿ ಸರ್ಕಾರಗಳಿಗೆ ಆ ಬಗ್ಗೆ ಕಿವಿಮಾತು ಹೇಳ್ತಾನೆ ಇತ್ತು. ಮುಖ್ಯವಾಗಿ ಇವರ ಮನು ಅವರ ಪುಸ್ತಕದಲ್ಲಿ ಅವರು ಗುರುತಿಸಿದ ಒಂದು ಅಂಶ, ಇಟ್ ಈಸ್ ಇಂಪಾಸಿಬಲ್ ಟು ಲೊಕೇಟ್ ಹಿಮ್ ಇನ್ ಎನಿ ಐಡಿಯಾಲಜಿಕಲ್ ಸ್ಪೇಸ್. ಅನಂತಮೂರ್ತಿಯನ್ನು ನೀವು ಯಾವುದೋ ಒಂದು ಸಿದ್ಧಾಂತದಲ್ಲಿ ಕಟ್ಟಿ ಹಾಕಲಿಕ್ಕೆ ಸಾಧ್ಯ ಇಲ್ಲ ಎಂಬುದು ಅವರ ಮುಖ್ಯವಾದ ಒಂದು ಅಬ್ಸರ್ವೇಷನ್. ನಾನು ಈ ಪುಸ್ತಕವನ್ನು ಯಾವ ಪುಸ್ತಕದ ಜೊತೆಯಲ್ಲಿ ಹೋಲಿಸ್ತೇನೆ ಅಂದರೆ, ಹಿರಿಯರಾದ ನಮ್ಮ ಕನ್ನಡ ವಿಮರ್ಶಕ CN ರಾಮಚಂದ್ರನ್ ಶಿವರಾಮ ಕಾರಂತರ ಬಗ್ಗೆ ಇದೇ ಸೀರೀಸ್ನಲ್ಲಿ ಒಂದು ಪುಸ್ತಕ ಬರೆದಿದ್ದಾರೆ. ಬಹುಶಃ ಆ ಪುಸ್ತಕದ ಜೊತೆಯಲ್ಲೇ ನಾನು ನೋಡಬಹುದಾದ ಒಂದು ಒಳ್ಳೆಯ ಪುಸ್ತಕ ಅನಂತಮೂರ್ತಿಯವರ ಬಗ್ಗೆ ಅವರ ವಿದ್ಯಾರ್ಥಿ ಮನುವಿಂದ ಬಂದಿದೆ ಅಂತ ನನಗೆ ಸಂತೋಷದ ಸಂಗತಿದು. ಮಾತಾಡ್ತಾ ತಮಾಷೆಗೆ ವರದೇಶ್ ಕುರ್ತಕೋಟಿಯವರ ಬಗ್ಗೆ ಹೇಳಿದರು. ಕುರ್ತಕೋಟಿಯವರ ಒಂದು ಅಭಿನಂದನಾ ಗ್ರಂಥ ಬಂದಿತ್ತು. ನಾನು ಉದಯವಾಣಿಯಲ್ಲಿ ಅದರ ಬಗ್ಗೆ ಒಂದು ಚುಟುಕು ವಿಮರ್ಶೆ ಬರೆದೆ. ವಿಮರ್ಶಕನಿಗೆ ಹೊಗಳಿಕೆಯ ಹಾರ ಅಂತ. ವಿಮರ್ಶಕನಿಗೆ ವಿಮರ್ಶೆ ಅಲ್ಲ, ಹೊಗಳಿಕೆಯ ಹಾರ. ಕುರ್ತಕೋಟಿ ಪೂರ್ಣಪ್ರಜ್ಞಕ್ಕೆ ಬಂದಾಗ ಬೆಂತಟ್ಟಿ ಹೇಳಿದ್ರು ಇದ್ದಾರೆ, ಸರಿಯಾಗಿ ಬರೆದಿದ್ದೀವಿ. ಆ ಪುಸ್ತಕದ ಯಾವ ಲೇಖನ ಕೂಡ ನನಗಿಷ್ಟ ಆಗಲಿಲ್ಲ. ಬರೀ ಹೊಗಳಿದು ಬಿಟ್ಟರೆ ನನ್ನ ಲೇಖನವನ್ನು ಇಟ್ಟುಕೊಂಡು ಒಂದು ಹೆಜ್ಜೆ ಮುಂದೆ ಹೋಗಿ ಅದರ ಬಗ್ಗೆ ಚರ್ಚೆ ಮಾಡುವ ಲೇಖನಗಳು ಅದರಲ್ಲಿಲ್ಲ ಅಂತ. ಆ ರೀತಿ ಆಗಲಿಲ್ಲ. ವಿಮರ್ಶಕನಿಗೆ ಮನು ಚಕ್ರವರ್ತಿ ಒಂದು ವಿನಯದ ಒಂದು ಹಾರವನ್ನು ಗೌರವದಿಂದ ಸಲ್ಲಿಸಿದ್ದಾರೆ ಅಂತ ಒಂದು ಒಳ್ಳೆಯ ಪುಸ್ತಕವನ್ನು ಬರೆದಿದ್ದಾರೆ. ಅನಂತಮೂರ್ತಿಯವರ ಘಟಶ್ರಾದ್ದ, ಮೌನಿ, ಕ್ಲಿಪ್ ಜಾಯಿಂಟ್, ಬರ, ಸೂರ್ಯನ ಕುದುರೆದಲ್ಲಿ ಕೆಲವು ಸಿನಿಮಾ ಆಗಿದ್ದಾವೆ, ನೀವು ಗಮನಿಸ್ಬೋದು. ಸಣ್ಣ ಕಥೆಗಳ ವಿಶ್ಲೇಷಣೆ ಇದೆ. ಮುಖ್ಯವಾಗಿ ಅನಂತಮೂರ್ತಿಯವರ ಸಂಸ್ಕಾರದ ಬಗ್ಗೆ ಒಂದು 3-4 ಪುಟಗಳಲ್ಲಿ ಬಹಳ ಚೆನ್ನಾಗಿ ಮನು ಅದರ ವಿಶ್ಲೇಷಣೆ ಮಾಡಿದ್ದಾರೆ. ನಾನು ಅದಕ್ಕೆ ಹೋಗದೆ ಬರೇ 2 ಸಾಲು ಅನಂತಮೂರ್ತಿ ತನ್ನ ಕಾದಂಬರಿಯನ್ನು ಯಾರ್ಯಾರು ಹೇಗೆ ಅರ್ಥೈಸಿದರು ಎಂಬುದರ ಬಗ್ಗೆ ಹೇಳಿದ 2 ವಾಕ್ಯ ಓದಿ ಹೇಳ್ತಾರೆ. ಒಂದು ಕೃತಿ ಮುಖ್ಯ ಆಗುವುದೇ ಆ ಕಾರಣಕ್ಕೆ. ಬೇರೆ ಬೇರೆಯವರಿಗೆ ಅದು ಬೇರೆ ಬೇರೆ ಕಾರಣಕ್ಕೆ ಇಷ್ಟ ಆಗುವುದು, ಬೇರೆ ಬೇರೆ ರೀತಿಯಿಂದ ಅದರ ವಿಶ್ಲೇಷಣೆ ಮಾಡೋದು. ಅನಂತಮೂರ್ತಿ ಹೀಗೆ ಬರೆದರು ತನ್ನ ಸಂಸ್ಕಾರದ ಬಗ್ಗೆ ಬಂದ ವಿಮರ್ಶೆಗಳ ಬಗ್ಗೆ. ನಮ್ಮ ಜಿಲ್ಲೆಯಲ್ಲಿ ಸಂಸ್ಕಾರ ಮಾಧ್ವರ ಮೇಲಿನ ಟೀಕೆಯಾಗಿ ಕಂಡರೆ, ನಮ್ಮ ದೇಶದಲ್ಲಿ ಒಟ್ಟಾರೆಯಾಗಿ ಅದು ಬ್ರಾಹ್ಮಣರ ಮೇಲಿನ ವ್ಯಂಗ್ಯವಾಗಿ ಕಂಡಿತು. ನಮ್ಮ ದೇಶದಿಂದ ದೂರವಿರುವ ನಾಯ್ಪಾಲರಿಗೆ ಒಟ್ಟು ಹಿಂದೂ ಧರ್ಮದ ವಿಶ್ಲೇಷಣೆಯಾಗಿ ನನ್ನ ಕೃತಿ ಕಂಡರೆ, ಖ್ಯಾತ ಮನೋವಿಜ್ಞಾನಿ ಎರಿಕ್ಸನ್ನರಿಗೆ ಶ್ರೇಷ್ಠ ನಿರ್ದೇಶಕ ಬರ್ಗ್ಮನ್ನಂತೆಯೇ ಮಧ್ಯವಯಸ್ಸಿನ ಮನಸ್ಸಿನ ಕ್ಷೋಭೆಯನ್ನು ಕುರಿತು ನಾನು ಬರೆಯುತ್ತಿದ್ದೇನೆ ಅನಿಸಿತು. ಹೀಗೆ ಒಂದು ಮಾಧ್ವ ಬ್ರಾಹ್ಮಣರ ಗುಂಪಿನಿಂದ ಹಿಡಿದು ಜಗತ್ತಿನ ಪ್ರಸಿದ್ಧ ಒಬ್ಬ ಮನಃಶಾಸ್ತ್ರಜ್ಞರವರೆಗೆ ತನ್ನ ಕಾದಂಬರಿ ಯಾರ್ಯಾರಿಗೆ ಹೇಗೆ ಕಂಡಿತು ಎಂಬುದನ್ನು ಅವರೇ ಅದರಲ್ಲಿ ಗುರುತಿಸಿಕೊಂಡದ್ದು ಕಾಣ್ತೇವೆ. ಇನ್ನು ಕೊನೆಯದಾಗಿ ಅನಂತಮೂರ್ತಿಯವರ
ಪುಸ್ತಕ ಎಡಿಟ್ ಮಾಡಿದಾಗ ನನಗಾದ ಒಂದು ಧರ್ಮ ಸಂಕಟದ ಪ್ರಸಂಗವನ್ನು ಹೇಳಿ ಮತ್ತೊಂದೆರಡು ತಮಾಷೆಯ ಪ್ರಸಂಗ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಈ ಪುಸ್ತಕ ಪ್ರಕಟಿಸುವಾಗ ಲಂಕೇಶ್ವರ ಅನಂತಮೂರ್ತಿಯ ಒಂದು ಕಾದಂಬರಿಯ ಬಗ್ಗೆ ಲಂಕೇಶ್ ಪತ್ರಿಕೆಯ ಲೇಖನ ಬರೆದಿದ್ದು. ಎಲ್ಲರಿಗೂ ಬರೆದ ಹಾಗೆ ನಾನು ಅವರಿಗೆ ಪತ್ರ ಬರೆದೆ, ನೀವು ಅನಂತಮೂರ್ತಿಯವರ ಬಗ್ಗೆ ಬರೆದ ಲೇಖನ ಪ್ರಕಟಿಸಲಿಕ್ಕೆ ನನಗೆ ಅನುಮತಿ ಕೊಡಿ. ಕೂಡಲೇ ಮರುಟಪಾಲ್ನಲ್ಲಿ ಉತ್ತರ ಬಂತು, ಇಲ್ಲ ಪ್ರಕಟಿಸಬೇಡಿ ಅಂತ ಬಂತು. ಅದಾಯ್ತಾ? ಅನಂತಮೂರ್ತಿಯವರ ಬಗ್ಗೆ ನಮ್ಮ ಉಡುಪಿಯ ಹಿರಿಯ ವಿಮರ್ಶಕ, ಇಡೀ ಕರ್ನಾಟಕ ಗೌರವಿಸುವ ಜಿ ರಾಜಶೇಖರ್ ಒಂದು ಲೇಖನ ಬರೆದಿದೆ ಅನಂತಮೂರ್ತಿಯ ಒಂದು ಕವನದ ಬಗ್ಗೆ. ಆ ಕವನ ಜೈಲಿನಿಂದ ವರವರರಾವ್ ಬರೆದ ಕಾಗದ ಓದಿ ಅಂತ ಕವನ. ಅದರ ಬಗ್ಗೆ ಸುದೀರ್ಘವಾದ ಒಂದು ಒಳ್ಳೆಯ ವಿಮರ್ಶೆಯನ್ನು ರಾಜಶೇಖರ್ ಬರೆದಿದ್ದರು. ಅನಂತಮೂರ್ತಿಯವರಿಗೆ ನನ್ನ ಪುಸ್ತಕದಲ್ಲಿ ಏನಿತ್ತು ಅಂತೇಳಿ ನಾನೊಂದು ಲಿಸ್ಟ್ ಕಳಿಸಿದೆ. ಇನ್ನೇನಾದ್ರು ಸೂಚಿಸಿ, ಇನ್ಯಾರು ಬಿಟ್ಟು ಹೋದದಿದ್ದರೆ ಸೂಚಿಸಿ ಅಂತ. ಅವರು ಮಣಿಪಾಲದಲ್ಲಿ ಆ ಸಮಯದಲ್ಲಿ ಬಂದು ಹೋಗ್ತಾ ಇದ್ದದ್ದರಿಂದ ನಾನು ತೋರಿಸಿದ್ದೆ. ರಾಜಶೇಖರ ಲೇಖನವನ್ನು ನಾನು ಪ್ರಕಟಿಸುವುದು ಅವರಿಗೆ ಇಷ್ಟ ಇಲ್ಲ ಅಂತ ಗೊತ್ತಾಯಿತು. ನಾನೇನು ಮಾಡಬೇಕು ಹೇಳಿ? ರಾಜಶೇಖರ್ ಅಂತ ಹಿರಿಯ ವಿಮರ್ಶಕರ ಲೇಖನವನ್ನು ಪ್ರಕಟಿಸುವುದು ಇಷ್ಟ ಇಲ್ಲ ಅವರಿಗೆ. ನಾನು ಉಪಾಯ ಮಾಡಿದೆ, ನನ್ನ ಜಾಣತನ ಉಪಯೋಗಿಸಿದೆ. ರಾಜಶೇಖರ್ ಲೇಖನವನ್ನು ಕೈಬಿಟ್ಟೆ. ಲಂಕೇಶರ ಲೇಖನದ ಸಮ್ಮರಿಯನ್ನು ರಾಜಶೇಖರ್ ಲೇಖರ ಸಾರಾಂಶವನ್ನು ನನ್ನ ಸಂಪಾದಕೀಯದಲ್ಲಿ ಹಾಕಿಬಿಟ್ಟೆ. ಅನಂತಮೂರ್ತಿ ನನ್ನ ವಿರುದ್ಧ ಕೋರ್ಟಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅನಂತಮೂರ್ತಿಯನ್ನು ಒಬ್ಬರು ಸಾಹಿತಿ ಅಂತ ಹೇಳಿದ ಮೇಲೆ ಅವರು ಕೂಡ ವಿಮರ್ಶಾತೀತರೇನಲ್ಲ. ಅವರು ಆ ಲೇಖನ ಹಾಕಬಾರ್ದು ಅಂತಿದ್ದರೆ ನಾನು ಅವರ ಲೇಖನವನ್ನು ಟಿಪ್ಪಣಿಯಲ್ಲಿ ಹಾಕ್ತೇನೆ. ಅವರು ಏನು ಮಾಡಲಿಕ್ಕೆ ಆಗೋದಿಲ್ಲ. ಅದನ್ನು ಅವರು ಗಮನಿಸಿದ್ದು ಗೊತ್ತಾಯಿತು. ಇನ್ನೊಂದು, ಇಲ್ಲಿ ಕೇರಳದವರು ಯಾರು ಇದ್ದೀರಾ? ಕೇರಳದವರು ವಿದ್ಯಾರ್ಥಿಗಳು ಬೇರೆ ಕಡೆ ಇದ್ದಾರೆ. ಅನಂತಮೂರ್ತಿ ಕೇರಳದಲ್ಲಿ ಇದ್ದು ಅವರು ಅಲ್ಲಿಯ ಕಾಲೇಜ್ಗಳಿಗೆ ವೈಸ್ ಚಾನ್ಸಲರ್ ಆಗಿ ಅವರು VC ಆಫೀಸ್ನಲ್ಲಿ ಕೂತ್ಕೊಂಡಿರಲಿಲ್ಲ. ವಾರಕ್ಕೊಂದೊಂದು ಕಾಲೇಜಿಗೆ ಹೋಗಿ ಅಲ್ಲಿ ಇಂಗ್ಲೀಷ್ ಡಿಪಾರ್ಟ್ಮೆಂಟ್ ಇದ್ದರೆ ಅಲ್ಲಿ ಹೋಗಿ ಮಕ್ಕಳಿಗೆ 1 ಗಂಟೆ ಇಂಗ್ಲೀಷು ಪಾಠ ಮಾಡ್ತಾಯಿದ್ದೆ. ಮೊನ್ನೆ ನಾನು ಶರತ್ ಅವರಿಗೆ ಕೂಡ ಹೇಳಿದೆ, ನೀವು ಕುವೆಂಪು ಯೂನಿವರ್ಸಿಟಿಯಲ್ಲಿ ನೀವು ಅನಂತಮೂರ್ತಿಯವರ ಹಾಗೆ ಇಂಥದ್ದೇ ಒಂದು ಮಾದರಿ ಮಾಡಬೇಕು. ವೈಸ್ ಚಾನ್ಸಲರ್ ಅಂದರೆ ಅವ್ರು ನಮ್ಮೆಲ್ಲ ಕಾಲೇಜಿಗೂ ಬರುವಂಥ ವಿದ್ಯಾರ್ಥಿಗಳಿಗೆ ಒಂದು ಪ್ರೀತಿ ಹುಟ್ಟಬೇಕು. ಅದು ಅನಂತಮೂರ್ತಿ ಕೇರಳದ ಅನೇಕ ಸಂಗತಿಗಳ ಬಗ್ಗೆ ಅಲ್ಲಿದ್ದಾಗ ಕವನಗಳನ್ನು ಬರೆದರು. ಅದರಲ್ಲಿ ಒಂದು ಕವನವನ್ನು, ಒಂದು ಪುಟ್ಟ ಕವನವನ್ನು ಓದಿ ಹೇಳ್ತೇನೆ. ಅದು ಭಕ್ತಿ ಮತ್ತು ವಿಭಕ್ತಿ ಅಂತ. ಭಕ್ತಿ ಮತ್ತು ವಿಭಕ್ತಿ ಕೇರಳದಲ್ಲಿ ಭಾಷಾಂತರ ಆಗಿರುವ ಅನಂತಮೂರ್ತಿಯವರ ಕೃತಿಗಳು ಕೇರಳದಲ್ಲಿ ಬಹಳ ಜನಪ್ರಿಯ, ಸಾಕಷ್ಟು ಅನುವಾದ ಆಗಿರ್ಬೋದು. ಗುರುವಾಯೂರು ಅಪ್ಪನಿಗೆ 2 ಭಕ್ತರು. ಒಬ್ಬ ಭಟ್ಟತ್ತಿರಿ ಗರಿಷ್ಠ ನಂಬೂದರಿ ಸಂಸ್ಕೃತ ಕವಿ, ಇನ್ನೊಬ್ಬ ಪುಂತಾನಂ ವಿನೀತ ನಂಬೂದರಿ ಮಲಯಾಳ ಕವಿ. ಭಟ್ಟತ್ತಿರಿಗೆ ಬಾಗಲಾಗದು ಬಳುಕಲಾಗದು ಮೈಕೈವಾತ ವ್ರತ ಹಿಡಿದು 100 ದಿನ ಕೃಷ್ಣನ ಕೊಂಡಾಡಿ ಸಡಿಲಾದ ಹಗುರಾದ. ಅವನ ನಾರಾಯಣಿಯಂನಲ್ಲಿ ಕೃಷ್ಣನು ಅರಳಿದ. ಭಟ್ಟತ್ತಿರಿ ವಾತ ಕಳೆಯಿತು, ಕೀರ್ತಿ ಬೆಳೆಯಿತು. ಹೀಗಿರಲು ಒಮ್ಮೆ ಮೊದಲೇ ವಿನೀತನಾದ ಮಲಯಾಳಿ ಕವಿ ಅಂಜುತ್ತಾ ಅಳುಕುತ್ತಾ ತಾನು ಬರೆದ ಸಂತಾನ ಗೋಪಾಲವನ್ನು ಸಂಸ್ಕೃತದ ಘನಕವಿಗೆ ಓದಲು ಕೊಟ್ಟ. ಅದು ಮಲಯಾಳವೆಂದು ದೇವಭಾಷೆಯ ಕವಿ ಕಣ್ಣೆತ್ತಿಯೂ ನೋಡದೆ ಸೆಟೆದ. ಘನತೆಗೆ ತಕ್ಕ ರೋಗ ತಾನೆ. ಸೆಟದದ್ದೇ ತಿರುಗಿ ವಾತ ಹಿರಿಕವಿಯ ಹಿಡಿದು ಬಿಟ್ಟಿತು. ಭಟ್ಟತ್ತಿರಿಯ ವಾಕ್ಸಿದ್ಧಿಗೆ ಸೋತದ್ದು ಮುರಾರಿಯ ಮನಸ್ಸಾದರೆ ದೀನ ಕವಿ ಪುಂತಾನಂ ದೇಸಿ ಸೊಗಸಿಗೆ ಹೃದಯವನ್ನೇ ತೆತ್ತ ಗೊಲ್ಲ ಗೋವಿಂದ. ಮೊರೆಹೊಕ್ಕ ಅರೋಚಿಯನ್ನು ಕ್ಷಮಿಸಿ ಹೇಳಿದನಂತೆ, ನಿನ್ನದು ವಿಭಕ್ತಿ ಅವನದು ಭಕ್ತಿ, ನಿನ್ನದು ವಿಭಕ್ತಿ ಅವನದು ಭಕ್ತಿ. 400 ವರ್ಷಗಳ ನಂತರ ಗುರುವಾಯೂರಿನಲ್ಲಿ ಈಗಲೂ ಗತ್ತು ಗರ್ವ ಬಿಡದ ಜನ ಇದನ್ನು ನೆನೆಯುತ್ತಾರೆ. ಕೇರಳದ ಜನ ಆ 2 ಕವಿಗಳ ಕಥೆಯನ್ನು ಈಗಲೂ ಜನಪದ ಕಥೆ ಹಾಗೆ ಹೇಳಿಕೊಂಡು ನಗುತ್ತಾರೆ. ಕೊನೆಯದಾಗಿ ಅನಂತಮೂರ್ತಿಯವರ ಉಡುಪಿಯ ಹಾಸ್ಯ ಪ್ರಸಂಗಗಳಲ್ಲಿ ಒಂದನ್ನು ನೆನಪು ಮಾಡಿಕೊಂಡು ಹೇಳ್ತೇನೆ. ಅನಂತಮೂರ್ತಿ ಎಷ್ಟು ಜನಪ್ರಿಯರಾಗಿದ್ದರು ಆ ಕಾಲದಲ್ಲಿ, TV ಇಲ್ಲದ ಕಾಲದಲ್ಲಿ, ಪೇಪರಲ್ಲಿ ಫೋಟೋ ಬರ್ತಿದ್ದ ಕಾಲದಲ್ಲೇ.
ಉಡುಪಿಗೆ ಮಾಹೆಗೆ ಅನಂತಮೂರ್ತಿಯವರ ನೇಮಕ್ಕಾಗಿ ಅವರು ಬಂದು ಮಾಹೆಯಲ್ಲಿ ಇಲ್ಲಿ ಕ್ವಾರ್ಟರ್ಸ್ ಕೊಡೋ ಮೊದಲೇ ಅಂಬಲ್ಪಾಡಿಯಲ್ಲಿ 1 ತಿಂಗಳೇನೋ ಬಾಡಿಗೆ ಮನೆಯಲ್ಲಿದ್ದರು. ಆಗ ಅವರು ಯಾವತ್ತಿನ ಹಾಗೆ ವಾಕಿಂಗು ಒಂದಿನ ಬೆಳಗ್ಗೆ ಹೋದರು, ಒಬ್ಬರೇ ವಾಕಿಂಗ್ ಹೋಗಿ ಅಂಬಲಪಾಡಿಯಿಂದ ಆ ಕಡೆ ಕಿದಿಯೂರು ಆ ಕಡೆ ಕಾರಲ್ಲಿ ಹೋಗಿ ದಾರಿ ತಪ್ಪಿತಾರೆ. ತಾನು ಬಾಡಿಗೆಗಿದ್ದ ಮನೆಗೆ ಹೋಗುವ ದಾರಿ ಯಾವುದು ಅಂತ ಬೆಳಗ್ಗೆ ದಾರಿ ತಪ್ಪಿದಾಗ ಇಬ್ಬರು ಹುಡುಗರು ಸೈಕಲಲ್ಲಿ ಬರ್ತಾಯಿದ್ರು. ಅವ್ರ ಹತ್ರ ಕೇಳಿದರು, ನಾನು ಇಂಥ ಅಂಬಲಪಾಡಿಗೆ ಹೋಗಬೇಕು, ದಾರಿ ತಪ್ಪಿದೆ, ಬನ್ನಿ ಸರ್ ಅಂತ ಒಬ್ಬ ಹುಡುಗ ಡಬಲ್ ರೈಡಲ್ಲಿ ಇವರನ್ನು ಕೂರಿಸಿಕೊಂಡ. ಇನ್ನೊಬ್ಬ ಅವನ ಜೊತೆ ಇದ್ದ. ಈ ಡಬಲ್ ರೈಡ್ನ ಹುಡುಗರು ತುಳುವಿನಲ್ಲಿ ಮಾತಾಡ್ತಾ ಇದ್ದರು. ಅನಂತಮೂರ್ತಿಗೆ ತುಳು ಗೊತ್ತುಂಟು ಅಂತ ಅವ್ರಿಗೆ ಗೊತ್ತಿಲ್ಲ, ತುಳುವಿನಲ್ಲಿ ಮಾತಾಡ್ತಾರೆ. ಒಬ್ಬ ಇನ್ನೊಬ್ಬರ ಹತ್ರ ಕೇಳಿದಂತೆ, ಅಂದಯ್ಯ ಆ ಪೇಪರ್ ಏಪಾಗಲ ಬರ್ಕೊಂಡು ಅಂತ ಅನಂತಮೂರ್ತಿ ಅಂಚನೆ ಸೋಜು ಅತ್ತ ಪೇಪರಲ್ಲಿ ಯಾವಾಗಲೂ ಅನಂತಮೂರ್ತಿ ಅಂತ ಒಬ್ಬರದ್ದು ಫೋಟೋ ಬರ್ತಲ್ಲ, ಅವನ ಹಾಗೆ ಇದ್ದಾನಲ್ಲ ಇವ ಅಂತ ತಮಾಷೆ ಮಾಡ್ತಾರೆ, ತುಳುವಿನಲ್ಲಿ ತಮಾಷೆ ಮಾಡ್ತಾಯಿದ್ರು. ಅನಂತಮೂರ್ತಿ ಅದೆಲ್ಲ ಕೇಳಿ ಅವ್ರಿಗೆ ತುಳು ಗೊತ್ತುಂಟು, ಅವರ ಹಿರಿಯರು ತುಳಿದವರು ಉಡುಪಿಗೆ ಬಂದಾಗ ಅವ್ರಿಗೆ ತುಳು ಸ್ವಲ್ಪ ಗೊತ್ತುಂಟು. ಅಂಬಲ್ಪಾಡಿಗೆ ಮುಟ್ಟಿದ ಮೇಲೆ ಅವರು ಡಬ್ಬಲ್ ರೈಡಲ್ಲಿ ಇಳಿದು ಮಕ್ಕಳ ಹತ್ರ, ಮಕ್ಕಳೇ ನಿಮ್ಮ ತುಳು ಸಂಭಾಷಣೆ ನನಗೆ ಅರ್ಥ ಆಯಿತು, ನೀವು ಯಾರ ಬಗ್ಗೆ ಹೇಳ್ತಾ ಇದ್ರು ಅದೇ ಅನಂತಮೂರ್ತಿ ನಾನು ಅಂತ ಹೇಳಿ ಅವರು ಮನೆಗೆ ಹೋದ್ರಂತೆ. ನಮಸ್ಕಾರ.